ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 6th ಸೆಮಿಸ್ಟರ್ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಕ್ಯಾಪಿಟಲ್ ಗೇನ್ ಮೇಲೆ 15 ಅಥವಾ 10 ಮಾರ್ಕ್ಸ್ ಗೆ ಕೇಳುವಂತಹ ಕ್ಯಾಪಿಟಲ್ ಗೇನ್ ಕ್ವಶನ್ ಯಾವ ರೀತಿ ಇರುತ್ತೆ, ಫಾರ್ಮೆಟ್ ಏನಿರುತ್ತೆ, ಯಾವ ರೀತಿ ನೀವು ಆನ್ಸರ್ ನ ಬಿಡಿಸಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ನಾನು ಇಲ್ಲಿ ಫಸ್ಟ್ ಫಾರ್ಮೆಟ್ ಹಾಕೊಂಡಿದ್ದೀನಿ. ಸೊ ಫಾರ್ಮೆಟ್ ಎರಡು ಟೈಪ್ ನೋಡ್ಕೊಳ್ಳಿ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ಈ ರೀತಿಯಾಗಿ ಅಸೆಟ್ಸ್ ಡೀಟೇಲ್ಸ್ ಕೊಟ್ಟಿರ್ತಾರೆ, ನಮಗೆ ಒಂದು ಪ್ಯಾರಾಗ್ರಾಫ್ ನಲ್ಲಿ ಇರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪ್ಯಾರಾಗ್ರಾಫ್ ನಲ್ಲಿ ಇರುವಂತ ಕ್ವಶನ್ ನ ಸಾಲ್ವ್ ಮಾಡ್ತೀನಿ. ಒಂದು ಈ ಟೈಪ್ ಕಾಲಮ್ ನಲ್ಲಿ ಕೊಟ್ಟಿರ್ತಾರೆ. ಸೊ ಕಾಲಮ್ ನಲ್ಲಿ ಫಸ್ಟ್ ಈ ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ. ಸೊ ಇಲ್ಲೇನಿದೆ, ರೆಸಿಡೆನ್ಷಿಯಲ್ ಹೌಸ್ ಇದೆ, ಜ್ಯುವೆಲರಿ ಇದೆ, ನಾನ್ ಲಿಸ್ಟೆಡ್ ಶೇರ್ಸ್ ಇದೆ. ಹೇಗೆ ಕಂಡುಹಿಡಿಯೋದು, ಯಾವ್ದು ಅಂದ್ರೆ ಶಾರ್ಟ್ ಟರ್ಮ್ ನಾವು ಫಾರ್ಮೆಟ್ ಹಚ್ಚಬೇಕು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ಮೆಟ್ ಹಚ್ಚಬೇಕು. ಹೇಗೆ ಗೊತ್ತಾಗುತ್ತೆ ಅಂದ್ರೆ ಎರಡು ರೀತಿ. ಯಾವ ಅಸೆಟ್ ಗೆ ರಿಟರ್ನ್ ಡೌನ್ ವ್ಯಾಲ್ಯೂ WDV ರಿಟರ್ನ್ ಡೌನ್ ವ್ಯಾಲ್ಯೂ ಕೊಟ್ಟಿರ್ತಾರೆ, ಅದಕ್ಕೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ಮೆಟ್ ಹಚ್ಚಬೇಕು. ಯಾವ್ದಕ್ಕೆ ಇರೋದಿಲ್ಲ ಲಾಂಗ್ ಟರ್ಮ್ ಹಚ್ಚಬೇಕು. ಇನ್ನೊಂದು ಪರ್ಚೇಸ್ ಸೇಲ್ಸ್ ಇಯರ್ ಮೇಲೆ, ಇಯರ್ ಆಫ್ ಅಕ್ವೈಜೇಷನ್ ಅಂದ್ರೆ ಪರ್ಚೇಸ್ ಮಾಡಿದ ಇಯರ್ ಪ್ರೆಸೆಂಟ್ ಈ ವರ್ಷ ಅಂದ್ರೆ ಸೇಲ್ಸ್ ಎಲ್ಲ ಈ ವರ್ಷದ ಇರುತ್ತೆ. ನಿಮಗೆ ನೀವು ಈ ವರ್ಷದ ಪ್ರಕಾರ ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡ್ತಿರ್ತಾರ. ಸೊ ಈ ವರ್ಷದ ಸೇಲ್ಸ್ ಇಯರ್ ಅಂತ ಕನ್ಸಿಡರ್ ಮಾಡಿದ್ರೆ ಇದು 2025 ನಿಮ್ದು ಪ್ರೀವಿಯಸ್ ಇಯರ್ ಆಗುತ್ತೆ. ಸೊ 2025 ಗೆ ಸೇಲ್ ಡೇಟ್ ಹಾಕಿ ಅವ್ರು ಕ್ವಶನ್ ಕೊಟ್ಟಿರ್ತಾರೆ. 2025 ನಿಂದ ಹಿಂದೆ 2 ವರ್ಷ ಹೋದ್ರೆ ಎಷ್ಟಾಗುತ್ತೆ, 2023. ಸೊ 23-24 ಏನಾದ್ರೂ ಸೇಲ್ ಇಯರ್ ಇದ್ರೆ ಕ್ವಶನ್ ನಲ್ಲಿ ಅದು ಶಾರ್ಟ್ ಟರ್ಮ್. 23-24 ಮತ್ತೆ ಪ್ರೆಸೆಂಟ್ ಇಯರ್ 25. 23-24-25 ಏನಾದ್ರೂ ಸೇಲ್ ಇಯರ್ ಇದ್ರೆ, ಪರ್ಚೇಸ್ ಇಯರ್ ಇದ್ರೆ ಮತ್ತು ಕ್ವಶನ್ ಅಲ್ಲಿ ರಿಟರ್ನ್ ಡೌನ್ ವ್ಯಾಲ್ಯೂ ಕೊಟ್ಟಿದ್ರೆ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ಶಾರ್ಟ್ ಟರ್ಮ್ ನಲ್ಲಿ ಏನಿಲ್ಲ, ಸೇಲ್ ಅಮೌಂಟ್ ತಗೊಳ್ಳೋದು, ಕ್ವಶನ್ ಅಲ್ಲಿ ಕೊಟ್ಟಿರುವಂತ ಸೇಲ್ ವ್ಯಾಲ್ಯೂ ತಗೊಳ್ಳೋದು, ಮೈನಸ್ ಖರ್ಚು ಏನಾದ್ರೂ ಇದ್ರೆ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಬ್ರೋಕರೇಜ್ ಕಮಿಷನ್ ಕೊಟ್ಟಿದ್ರೆ, ಮತ್ತೆ ಪರ್ಚೇಸ್ ಮಾಡಿದ್ದೆ ಎಷ್ಟು ಅಮೌಂಟ್ ಗೆ ಅದಷ್ಟು ಮೈನಸ್ ಮಾಡಿಬಿಟ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಥವಾ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಗೊತ್ತಾಗುತ್ತೆ. ಲಾಂಗ್ ಟರ್ಮ್ ಆದ್ರೆ ಹಾಗಲ್ಲ. ಲಾಂಗ್ ಟರ್ಮ್ ಕ್ವಶನ್ ಅಲ್ಲಿ 3 ವರ್ಷದಕ್ಕಿಂತ ಹೆಚ್ಚಿನ ವರ್ಷ ಆಗಿರ್ಬೇಕು ಪರ್ಚೇಸ್ ಮಾಡಿ ಅಸೆಟ್ ನ. ಸೇಲ್ ಮಾಡ್ತಿರೋ ಇಯರ್ಗೂ ಪರ್ಚೇಸ್ ಇಯರ್ಗೂ ಡಿಫರೆನ್ಸ್ 3 ವರ್ಷದ ಮೇಲೆ ಇರಬೇಕು. ರಿಟರ್ನ್ ಡೌನ್ ವ್ಯಾಲ್ಯೂ ಅಸೆಟ್ ಗೆ ಇರಬಾರ್ದು. ಅಂತವೆಲ್ಲವೂ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಇದ್ರ ಫಾರ್ಮೆಟ್ ಏನು, ಫಸ್ಟ್ ಸೇಲ್ ಅಮೌಂಟ್ ತಗೋದು, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಕಮಿಷನ್, ಬ್ರೋಕರೇಜ್ ಇದ್ರೆ ಮೈನಸ್ ಮಾಡ್ಕೋದು, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವೈಜೇಷನ್ ಅಂದ್ರೆ ಪರ್ಚೇಸ್ ಮಾಡಿದ ಅಮೌಂಟ್ ಪ್ರೆಸೆಂಟ್ ಈ ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ಕನ್ವರ್ಟ್ ಮಾಡ್ಕೊಳ್ಳೋದು, ಇಂಪ್ರೂವ್ಮೆಂಟ್ ಅಥವಾ ಅಡಿಷನಲ್ ಇಂಡೆಕ್ಸ್ ಗಳನ್ನ ಕಂಡು ಹಿಡ್ಕೊಳ್ಳೋದು. ಆಮೇಲೆ ಬಂದ ಆನ್ಸರ್ಗೆ ನೀವು ಏನ್ ಅಡ್ಜಸ್ಟ್ ಮಾಡ್ಬೇಕಂದ್ರೆ, ನೀವು ಏನಾದ್ರೂ ಪರ್ಚೇಸ್ ಮಾಡಿದ್ರೆ, ಹೊಸದಾಗಿ ಏನಾದ್ರೂ ಪರ್ಚೇಸ್ ಮಾಡಿದ್ರೆ ಅದನ್ನ ಮೈನಸ್ ಮಾಡಿ ಕ್ಯಾಪಿಟಲ್ ಗೇನ್ ಕಂಡುಹಿಡಿಬೇಕು. ಸೊ ನಾನು ಇಲ್ಲಿ 3 ಎಕ್ಸಾಂಪಲ್ ತಗೊಂಡಿದ್ದೀನಿ. ಅಂದ್ರೆ ಒಂದೇ ಪ್ರಾಬ್ಲಮ್ ನಲ್ಲಿ 3 ಇದೆ, ನಿಮ್ಗೆ 2 ಬರುತ್ತೆ ಅಷ್ಟೇ ಕ್ವಶನ್ ಅಲ್ಲಿ. ರೆಸಿಡೆನ್ಷಿಯಲ್ ಹೌಸ್, ಜ್ಯುವೆಲರಿ ಮತ್ತು ನಾನ್ ಲಿಸ್ಟೆಡ್ ಶೇರ್ಸ್ ತಗೊಂಡಿದ್ದೀನಿ. ಮೊದಲೇದ್ದು ಕಾಸ್ಟ್ ಆಫ್ ಅಕ್ವೈಜೇಷನ್. ಎಷ್ಟು ಅಮೌಂಟ್ ಇದೆ ಇಲ್ಲಿ, 8 lakh. ಸೊ ನಾವೇನ್ ಮಾಡ್ಬೇಕು, ಕಾಸ್ಟ್ ಆಫ್ ಅಕ್ವೈಜೇಷನ್ ಹೆಡ್ಡಿಂಗು ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸೇಬಲ್ ಕ್ಯಾಪಿಟಲ್ ಗೇನ್ ಅಂತ ಹೆಡ್ಡಿಂಗ್ ಹಾಕಿ 3 ಕಾಲಮ್ ನ ಪ್ರಿಪೇರ್ ಮಾಡ್ಕೋತೀವಿ, ಪರ್ಟಿಕ್ಯುಲರ್, ಇನ್ನರ್ ಕಾಲಮ್, ಔಟರ್ ಕಾಲಮ್. ಸೊ ಅದರಲ್ಲಿ ಏನ್ ಮಾಡ್ತೀವಿ, ಸೇಲ್ ಪ್ರೊಸೀಡ್ಸ್ ಅಂತ ಬರ್ದು ಯಾವುದು ನಾವು ಬಿಡಿಸ್ತಾ ಇರೋದೀಗ ರೆಸಿಡೆನ್ಷಿಯಲ್ ಹೌಸ್. ಸೊ ಸೇಲ್ ಅಮೌಂಟ್ ನ ನೋಡ್ತೀವಿ. ಕ್ವಶನ್ ಅಲ್ಲಿ ಎಷ್ಟಿದೆ ಸೇಲ್ ಅಮೌಂಟ್ ಅಂದ್ರೆ, ಸೇಲ್ಸ್ ಪ್ರೊಸೀಡ್ಸ್ 52,61,400 ಇದೆ. ಸೊ ಸೇಲ್ಸ್ ಅಮೌಂಟ್ ಬರ್ಕೊಂತೇನೆ, ಹೌಸದ್ದು 52,61,400. ನೆಕ್ಸ್ಟ್ ನಾವು ಏನೇನು ಮೈನಸ್ ಮಾಡೋದಕ್ಕೆ ಸಿಗುತ್ತೆ ನೋಡೋಣ. ಫಸ್ಟ್ ಪರ್ಚೇಸ್ ಮಾಡಿರೋ ಅಮೌಂಟ್ ನ ನೋಡೋಣ ಮತ್ತು ಇಯರ್ ನ ನೋಡೋಣ. ಸೊ ಪರ್ಚೇಸ್ ಮಾಡಿದ್ದು ಅಮೌಂಟ್ ಎಷ್ಟಕ್ಕಂದ್ರೆ, ಕಾಸ್ಟ್ ಆಫ್ ಅಕ್ವೈಜೇಷನ್ 8 lakh ಗೆ. ಆ ಹೌಸ್ ನಾವು ತಗೊಂಡಿದ್ದು 8 ಲಕ್ಷಕ್ಕೆ. ಅದ್ರ ಇಯರ್ ಯಾವಾಗಂದ್ರೆ 1998-1999 ಇದೆ. ಸೊ ಯಾವಾಗ 2001 ಬಿಫೋರ್ ಬರುತ್ತೆ ಕ್ವಶನ್ ಅಲ್ಲಿ ಪರ್ಚೇಸ್ ಇಯರ್, ಅವಾಗ ನೀವು ಫೇರ್ ಮಾರ್ಕೆಟ್ ವ್ಯಾಲ್ಯೂನ ಕನ್ಸಿಡರ್ ಮಾಡಬೇಕು. ಸೊ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರ್ತಾರೆ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಹೌಸ್ ಪ್ರಾಪರ್ಟಿ 12 lakh. ಸೊ ಈಗ ವ್ಯಾಲ್ಯೂ ಎಷ್ಟು ತಗೋಬೇಕು ನಾವು, 12 lakh. ಮತ್ತೆ ಇಂಪ್ರೂವ್ಮೆಂಟ್ ಅಡಿಷನಲ್ ಚೆಕ್ ಮಾಡಬೇಕು. ಸೊ ಇಲ್ಲಿ ಅಡಿಷನಲ್ ಮತ್ತು ಇಂಪ್ರೂವ್ಮೆಂಟ್ ಕೊಡ್ಲಾಗಿದೆ, ಆದ್ರೆ ಅಡಿಷನಲ್ ನ ಡೇಟ್ ನೋಡಿ 1998 ಇದೆ, ಇಂಪ್ರೂವ್ಮೆಂಟ್ ನ ಇಯರ್ ನೋಡಿ 2006 ಇದೆ. ಸೊ ಅಡಿಷನಲ್ ಇಂಪ್ರೂವ್ಮೆಂಟ್ ಇಂಡೆಕ್ಸ್ ನೀವು ಕಂಡು ಹಿಡಿಬೇಕಂದ್ರೆ ಅದು 2001 ಮೇಲೆ ಇರಬೇಕು, 2001 ಇರಬೇಕು, ಇಲ್ಲ 2001 ಮೇಲೆ ಇರಬೇಕು. ಕೆಳಗಡೆ ಇದ್ದಿದ್ದ ನಾವು ಸಾಲ್ವ್ ಮಾಡಲ್ಲ, ಅಂದ್ರೆ ಈ ಅಡಿಷನಲ್ ನ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅದು 2001 ಬಿಫೋರ್ ಇದೆ. ಸೊ ಇಂಪ್ರೂವ್ಮೆಂಟ್ ನ ನಾವು ಬಿಡಿಸಬಹುದು. ಸೊ ಇಂಪ್ರೂವ್ಮೆಂಟ್ ಇಂಡೆಕ್ಸ್ ಕಂಡು ಹಿಡಿಬೇಕು, ಮತ್ತೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಬೇಕು, ಅದು ಕೂಡ ಇದೆ. ಸೊ 3 ಐಟಮ್ ನಾವು ಡಿಡಕ್ಷನ್ ಮಾಡ್ಬೇಕೀಗ. ಸೊ ಮೊದಲನೇದು ಏನ್ ಮಾಡೋಣ,
ಪರ್ಚೇಸ್ ಅಮೌಂಟ್ ನ ಅಂದ್ರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಮೌಂಟ್ ನ ತಗೊಳ್ಳೋಣ. ಯಾಕಂದ್ರೆ ಇದು ಪರ್ಚೇಸ್ 2001 ಬಿಫೋರ್ ಇರೋದ್ರಿಂದ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಮೌಂಟ್ ತಗೋತೀವಿ. ವಿಚ್ ಎವರ್ ಇಸ್ ಹೈ, ವಿಚ್ ಎವರ್ ಇಸ್ ಲೆಸ್ ಅದನ್ನ ಅಪ್ಲೈ ಮಾಡಬೇಡಿ. ಯಾಕಂದ್ರೆ ಯಾವಾಗ್ಲೂ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಇರಬೇಕು, ಇಲ್ಲಾಂದ್ರೆ ಕ್ವಶನ್ ಪ್ರಾಬ್ಲಮ್ ರಾಂಗ್. 2001 ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅವ್ರು ಕೊಟ್ಟರು ಹಿಂದಿನ ಇಯರ್ ಗಿಂತ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಕಡಿಮೆ ಆಗಲ್ಲ ಪ್ರಾಪರ್ಟಿದು. ಸೊ 12 lakh ಇಂಟು ಪ್ರೆಸೆಂಟ್ ಇಯರ್ ಇಂಡೆಕ್ಸ್ ಅಂದ್ರೆ ನಾನು 2022-23 ಕ್ವಶನ್ ತಗೊಂಡಿರೋದ್ರಿಂದಾಗಿ ಇಲ್ಲಿ 331 ಇದೆ. ಲಾಸ್ಟ್ ಇಂಡೆಕ್ಸ್ ನ ನೀವು ಇಂಟು ಮಾಡಿ ಡಿವೈಡೆಡ್ ಬೈ ಯಾವ ವರ್ಷದ ಅಮೌಂಟ್ ತಗೊಂಡಿದೀವಿ 2001. ಸೊ ಅದರ ಇಂಡೆಕ್ಸ್ ನ ಡಿವೈಡೆಡ್ ಬೈ ಮಾಡ್ತೀವಿ 100. ಸೊ ಆಗ ಅಮೌಂಟ್ ಬರುತ್ತೆ 39,71,200. ಹಾಗೇನೆ ಇಂಪ್ರೂವ್ಮೆಂಟ್ ಅಡಿಷನಲ್ ಯಾಕೆ ತಗೊಂಡಿಲ್ಲ ಅಂದ್ರೆ 2001 ಒಳಗಡೆ ಇದೆ. ಇಂಪ್ರೂವ್ಮೆಂಟ್ ಇಂಡೆಕ್ಸ್ ಬಿಡಿಸೋಣ. ಸೊ ಕ್ವಶನ್ ಅಲ್ಲಿರೋ ಅಮೌಂಟ್ ಸೇಮ್ ಇಂಟು ಲಾಸ್ಟ್ ಇಂಡೆಕ್ಸ್ ಡಿವೈಡೆಡ್ ಬೈ ಕ್ವಶನ್ ಅಲ್ಲಿರೋ ಇಯರ್ ಯಾವ್ದಿದೆ ನೋಡೋಣ ಇಂಪ್ರೂವ್ಮೆಂಟ್ ಗೆ. ಸೊ ಇಂಪ್ರೂವ್ಮೆಂಟ್ ಇರೋ ಇಯರ್ 2006-7 ಇದೆ. ಇಂಡೆಕ್ಸ್ ಕೊಟ್ಟಿರ್ತಾರಲ್ಲ ಆ ಚಾರ್ಟ್ ನಲ್ಲಿ 2006-7 ಗೆ 122 ಇದೆ. ಸೊ ಡಿವೈಡೆಡ್ ಬೈ 122 ಕ್ವಶನ್ ಅಲ್ಲಿರೋ ಅಮೌಂಟ್ ಇಂಟು ಲಾಸ್ಟ್ ಇಂಡೆಕ್ಸ್ ಡಿವೈಡೆಡ್ ಬೈ ನಾವು ಯಾವ ಇಯರ್ ಅಮೌಂಟ್ ತಗೊಂಡಿದೀವಿ ಅದರದ್ದು ಇಂಡೆಕ್ಸ್ ಡಿವೈಡೆಡ್ ಬೈ ಗೆ ತಗೋಬೇಕು. ಈ ರೀತಿ ಕ್ಯಾಲ್ಕುಲೇಷನ್ ಮಾಡಿದಾಗ 3,97,200 ಬಂತು. ಇನ್ನು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇದೆ ಕ್ವಶನ್ ಅಲ್ಲಿ ಎಷ್ಟಂದ್ರೆ 15,000 ಇದೆ. ಸೊ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ 15,000. ಈ ಮೂರನ್ನು ಟೋಟಲ್ ಮಾಡ್ಕೊಂಡು ಮೈನಸ್ ಮಾಡ್ಕೊಂತೀನಿ 8,78,000 ಉಳಿತು. ಅಂದ್ರೆ ಈ ಮೂರು ಟೋಟಲ್ ಏನಿದೆ ಇದು 43,83,400 ಆಯ್ತು. ನಮ್ದು ಮಾರಿದ ಅಮೌಂಟ್ ನಲ್ಲಿ ಇವನ್ನ ಮೈನಸ್ ಮಾಡಿ ಬ್ಯಾಲೆನ್ಸ್ ಉಳಿದಿದ್ದ ಅಮೌಂಟ್ ಪ್ಲಸ್ ಒಳಗೆ ಬಂದ್ರೆ ಗೇನು, ಮೈನಸ್ ಒಳಗೆ ಬಂದ್ರೆ ಲಾಸ್. ಗೇನ್ ಆಗಿದೆ ಈಗ. ಸೊ ಏನಾದ್ರೂ ಹೊಸದಾಗಿ ಪರ್ಚೇಸ್ ಮಾಡಿದಾರ ಚೆಕ್ ಮಾಡಬೇಕು. ಹಿ ಹ್ಯಾಸ್ ಪರ್ಚೇಸ್ಡ್ ಅಡ್ಜಸ್ಟ್ಮೆಂಟ್ ನಲ್ಲಿ ಇರುತ್ತೆ ಇದು ನ್ಯೂ ಹೌಸ್. ಸೊ ನ್ಯೂ ರೆಸಿಡೆನ್ಸಿಯಲ್ ಹೌಸ್ ನ 8 lakh ಪರ್ಚೇಸ್ ಮಾಡ್ತಾ ಇದ್ದಾನೆ. ನಾವು ಡಿಡಕ್ಷನ್ ಮಾಡಬೇಕು. ಇದಕ್ಕೆ ಡಿಡಕ್ಷನ್ ಅಂತ ಕರಿತೀವಿ. ಅಂಡರ್ ಸೆಕ್ಷನ್ 54 ಪ್ರಕಾರ ನಾವು ಡಿಡಕ್ಷನ್ ಮಾಡ್ತೀವಿ. ಮೈನಸ್ ಮಾಡಿದ ನಂತರ ಬ್ಯಾಲೆನ್ಸ್ ಉಳಿದಿದ್ದು 78,000. ಇದನ್ನ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫ್ರಮ್ ರೆಸಿಡೆನ್ಸಿಯಲ್ ಹೌಸ್ ಅಂತ ಕರಿತೀವಿ. ಸೇಮ್ ಈಗ ಎರಡನೇ ಸ್ಟಾರ್ಟ್ ಮಾಡೋಣ ಜ್ಯುವೆಲರಿ ಇಂದ. ಅಗೇನ್ ಸೇಮ್ ಫಾರ್ಮ್ಯಾಟ್. ಫಸ್ಟ್ ಸೇಲ್ ಅಮೌಂಟ್ ತಗೋದು. ಕ್ವಶನ್ ಅಲ್ಲಿ ಸೇಲ್ ಅಮೌಂಟ್ ಕೊಟ್ಟಿದ್ದಾರೆ 47,44,600. ಸೇಲ್ ತಗೊಂತೀವಿ ಫಸ್ಟ್, ಎರಡನೇದು ಬಿಡಿಸ್ತಾ ಇದೀವಿ ಜ್ಯುವೆಲರಿದು. ನೆಕ್ಸ್ಟ್ ಸೇಲ್ ಆದ ನಂತರ ಇಂಡೆಕ್ಸ್ ನಾವು ನೋಡೋದು. ಕಾಸ್ಟ್ ಆಫ್ ಅಕ್ವೈಜೇಷನ್ ನೋಡೋಣ. ಸೊ ಕಾಸ್ಟ್ ಆಫ್ ಅಕ್ವೈಜೇಷನ್, ಇಯರ್ ಆಫ್ ಅಕ್ವೈಜೇಷನ್ ಎರಡೂ ನೋಡೋಣ. ಸೊ ಪರ್ಚೇಸ್ ಮಾಡಿದ್ದು 10 lakh rupeesಗೆ, ಪರ್ಚೇಸ್ ಮಾಡಿದ ಇಯರ್ 1988. ಸೊ ಅಗೇನ್ ಇಟ್ ಈಸ್ ಬಿಫೋರ್ 2001. ಸೊ ಅದಕ್ಕೆ ಏನ್ ಮಾಡ್ತೀವಿ ಈಗ ನಾವು ಫೇರ್ ಮಾರ್ಕೆಟ್ ವ್ಯಾಲ್ಯೂನ ಸರ್ಚ್ ಮಾಡ್ತೀವಿ. ಸೊ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಜ್ಯುವೆಲರಿ ಎಷ್ಟಂದ್ರೆ 14 lakh rupees ಇದೆ. ಸೊ 14 lakh rupees ನ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಅಡಿಷನಲ್ ಮತ್ತು ಇಂಪ್ರೂವ್ಮೆಂಟ್ ಚೆಕ್ ಮಾಡೋಣ. ಸೊ ಇಯರ್ ಆಫ್ ಅಡಿಷನಲ್, ಕಾಸ್ಟ್ ಆಫ್ ಅಡಿಷನಲ್, ಇಯರ್ ಆಫ್ ಇಂಪ್ರೂವ್ಮೆಂಟ್ ಅಡಿಷನಲ್ ಕೊಟ್ಟಿದ್ದಾರೆ. ಏನಾಗಿದೆ 2001 ಬಿಫೋರ್ ಇದೆ ಜ್ಯುವೆಲರಿದು ಅಡಿಷನಲ್. ಸೊ 2001 ಬಿಫೋರ್ ಇದ್ರೆ ಇದು ಯೂಸ್ ಇಲ್ಲ, ವೇಸ್ಟ್. ಸೊ ನಾವೇನ್ ಮಾಡೋಣ ಈಗ ಇಯರ್ ಆಫ್ ಇಂಪ್ರೂವ್ಮೆಂಟ್ ನ ಯೂಸ್ ಮಾಡ್ಕೊಳ್ಳೋಣ. ಈ ಅಮೌಂಟ್ ಎಷ್ಟಿದೆ 70,200 ಇದೆ. ಸೊ 70,200 ನ ನಾವು ಇಯರ್ ಆಫ್ ಇಂಪ್ರೂವ್ಮೆಂಟ್ ಗೆ ತಗೊಳ್ಳೋಣ. ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ಟೋಟಲ್ ಅಮೌಂಟ್ ಎಷ್ಟು ಬಂತು 48,32,600. ಸೊ ನಾವು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವೈಜೇಷನ್, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ಟೋಟಲ್ 48,32,600 ಬಂದಿದೆ. ಸೊ ಇದನ್ನ ಮೈನಸ್ ಮಾಡಿದಾಗ ಸೊ 47,44,600 ನಲ್ಲಿ 48,32,600 ಮೈನಸ್ ಮಾಡಿದ್ರೆ ಮೈನಸ್ 88,000 ಬಂತು. ಇದನ್ನ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ಕರಿತೀವಿ. ನೆಕ್ಸ್ಟ್ ಥರ್ಡ್ ಅಸೆಟ್ ಹೋಗೋಣ. ನಾನ್ ಲಿಸ್ಟೆಡ್ ಶೇರ್ಸ್ ಇದೆ. ಇದರಲ್ಲಿ ಸೇಲ್ ಅಮೌಂಟ್ ಏನಿದೆ 8,12,200 ಇದೆ. ಸೊ 8,12,200 ನ ನಾವು ಸೇಲ್ ವ್ಯಾಲ್ಯೂ ಬರ್ಕೊಂಡು ನೆಕ್ಸ್ಟ್ ಏನ್ ಹುಡ್ಕೋಣ, ಪರ್ಚೇಸ್ ಇಂಡೆಕ್ಸ್ ಕಂಡುಹಿಡಿಯೋದಕ್ಕೆ ಕಾಸ್ಟ್ ಆಫ್ ಅಕ್ವೈಜೇಷನ್ ಮತ್ತು ಅದರದ್ದು ಇಯರ್ ನೋಡೋಣ. ಸೊ ಇದು 2001 ಮೇಲೆ ಇರೋದ್ರಿಂದ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇರೋದಿಲ್ಲ, ಇದ್ರೂ ನಮ್ಗೆ ಯೂಸ್ ಇಲ್ಲ. ಸೊ 2001 ಬಿಫೋರ್ ಏನ್ ಅಸೆಟ್ಸ್ ಇರುತ್ತೆ ಅವಕ್ಕೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಮೌಂಟ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಇಲ್ಲಿರೋದು 2003 to 4. ಸೊ ಆದ್ರಿಂದ 1,30,800 ಗೆ 2003-4 ಇಂಡೆಕ್ಸ್ ಎಷ್ಟಿದೆ 109. ಲಾಸ್ಟ್ ಇಂಡೆಕ್ಸ್ ಎಷ್ಟಿದೆ 331. ಸೊ ಲಾಸ್ಟ್ ಇಂಡೆಕ್ಸ್ ನ ಇಂಟು ಮಾಡ್ತೀವಿ ಡಿವೈಡೆಡ್ ಬೈ ಇಯರ್ ಇಂಡೆಕ್ಸ್ ನ ಡಿವೈಡೆಡ್ ಬೈ ತಗೋತೀವಿ, ಬೇಸ್ ಆಗಿ ತಗೋತೀವಿ. ಸೊ ಈ ರೀತಿ ಮಾಡಿದಾಗ 3,97,200 ಬಂತು. ಅಡಿಷನಲ್ ಮತ್ತು ಇಂಪ್ರೂವ್ಮೆಂಟ್ ಚೆಕ್ ಮಾಡೋಣ. ಸೊ ಅಡಿಷನಲ್ ಇದೆ. ಸೊ 2001 ಮೇಲೆ ಇದೆ. ಆದ್ರಿಂದ ನಾವ್ ಏನ್ ಮಾಡೋಣ ಅಂದ್ರೆ ಇದು 2001 ಮೇಲ್ಗಡೆ ಇರೋದ್ರಿಂದ 1,13,000 ಏನ್ ಮಾಡೋಣ ಕ್ಯಾಲ್ಕುಲೇಷನ್ ಮಾಡೋಣ.
ಸೊ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇಲ್ಲ, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಡಿಷನಲ್ ಇದೆ. ಮೇಲಿಂದಕ್ಕೆ ಇಂಪ್ರೂವ್ಮೆಂಟ್ ಇತ್ತು, ಅಡಿಷನಲ್ ತಗೊಂಡಿದ್ದಿಲ್ಲ ಯಾಕಂದ್ರೆ ಅದು 2001 ಬಿಫೋರ್ ಇತ್ತು. ಸೊ ಈಗ ಕ್ಯಾಲ್ಕುಲೇಷನ್ ಮಾಡಿದಾಗ 3,31,000 ಬಂತು. ಎರಡರದ್ದು ಟೋಟಲ್ ನ ನಾವು ಔಟರ್ ಕಾಲಮ್ ತಗೋಣ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇದೆ ಥರ್ಡ್ ಸೆಟ್ಗೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 4,250 ಇದೆ. ಸೊ 4,250 ನಾನು ತಗೊಂಡಿದ್ದೀನಿ. ಟೋಟಲ್ ಮಾಡ್ಕೊಂಡು ಮೈನಸ್ ಮಾಡ್ಕೊಂಡು ಕ್ಯಾಪಿಟಲ್ ಗೇನ್ ಕಂಡಿದ್ದೇನೆ. ಈಗ ಟೋಟಲ್ ಮೂರದು ಅಸೆಟ್ ಇನ್ ಟೋಟಲ್ ಅಂದ್ರೆ ನಮಗೆ ಹೌಸ್ ಪ್ರಾಪರ್ಟಿಯಿಂದ ಗೇನ್ ಆಗಿದೆ, ಜ್ಯುವೆಲರಿಯಿಂದ ಲಾಸ್ ಆಗಿದೆ, ಮತ್ತೆ ಶೇರ್ಸ್ ನಿಂದ ಪ್ರಾಫಿಟ್ ಆಗಿದೆ. ಓವರ್ ಆಲ್ ಟೋಟಲ್ ಮಾಡ್ಕೋಬೇಕು 69,750. ಅಂದ್ರೆ ಎರಡರದ್ದು ಪ್ಲಸ್ ಮಾಡಿದೀನಿ. ಹೌಸ್ ನಿಂದ ಇನ್ಕಮ್ ಬಂದಿದೆ, ಶೇರ್ಸ್ ನಿಂದ ಇನ್ಕಮ್ ಬಂದಿದೆ. ಇನ್ಕಮ್ ನ ಟೋಟಲ್ ಮಾಡಿಬಿಟ್ಟು ಜ್ಯುವೆಲರಿ ಲಾಸ್ ನ ಮೈನಸ್ ಮಾಡಿದೀನಿ. ಸೊ ಆಗ ಏನಾಯ್ತು, ಆನ್ಸರ್ 69,750 ಅಮೌಂಟ್ ಆಯ್ತು. ಸೊ ಈ ರೀತಿಯಾಗಿ ನೀವು ಕ್ಯಾಪಿಟಲ್ ಗೇನ್ ಆನ್ಸರ್ ನ ಕಂಡು ಹಿಡಿಬೇಕಾಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವೇನ್ ಮಾಡೋಣ, ಇದನ್ನ ಪ್ಯಾರಾಗ್ರಾಫ್ ನಲ್ಲಿ ಕೊಟ್ಟಾಗ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.